ಸ್ನೇಹಿತರೆ, ಇವತ್ತು ನಾವು ಯಾವುದೇ ಸಮಸ್ಯೆಗೆ ಸಂಬಂಧಪಟ್ಟಂತೆ ನಾವು ಸ್ನ್ಯಾಪ್ಚಾಟ್ನ ಒಂದು ಕಾಂಟ್ಯಾಕ್ಟ್ ಸಪೋರ್ಟ್ಗೆ ಕಾಂಟ್ಯಾಕ್ಟ್ ಮಾಡೋದು ಹೇಗೆ ಅಂತ ಚರ್ಚೆ ಮಾಡೋಣ. ಅದು ಯಾವುದೇ ರೀತಿಯಲ್ಲಿ ಸಮಸ್ಯೆ ಇರ್ಬೋದು, ನಿಮ್ಮ ಅಕೌಂಟ್ ಬ್ಲಾಕ್ ಆಗಿರ್ಬೋದು, ಅಥವಾ ಯಾವುದಾದ್ರೂ ನಿಮ್ಮ ಅಕೌಂಟ್ ಅನ್ನೋದು ಲಾಗಿನ್ ಆಗ್ತಾ ಇಲ್ಲ ಅನ್ಬೋದು, ಅಥವಾ ನೀವು ಮತ್ತೇನಾದರೂ ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದೀರಿ ಅಂದರೆ ನಿಮ್ಮ ಯೂಸರ್ ನೇಮ್ನ ಮರ್ತೋಗಿದ್ರೆ ಅನ್ಕೊಳ್ಳಿ, ಅಥವಾ ನಿಮ್ಮ ಒಂದು ಪಾಸ್ವರ್ಡನ್ನು ಮರ್ತೋಗಿದ್ರೆ ಅನ್ಕೊಳ್ಳಿ. ಯೂಸರ್ ನೇಮ್ ಪಾಸ್ವರ್ಡ್ನೆಲ್ಲ ನೀವು ಮರ್ತೋದ್ರೆ ನೀವು ರಿಕವರ್ ಮಾಡ್ಕೋಬೋದು, ಅಥವಾ ಇನ್ಯಾವುದೇ ನೀವು ಸಮಸ್ಯೆ ನಿಮ್ಮ ಒಂದು ಅಕೌಂಟ್ ಏನಾದರೂ ಆಗಿ ಓಪನ್ ಆಗ್ತಾ ಇಲ್ಲ ಅನ್ಕೊಳ್ಳಿ. ಆ ಸಮಸ್ಯೆಯನ್ನು ನಾವು ಅವರಿಗೆ ಯಾವ ರೀತಿ ನಾವು ಎಕ್ಸ್ಪ್ಲೈನ್ ಮಾಡಬೇಕು ಅಂತ ನಾನು ಸಂಪೂರ್ಣವಾಗಿ ಇವತ್ತು ಹೇಳ್ತೀನಿ. ಹಾಗೆ ನಮ್ಮ ಚಾನಲ್ಗೆ ಮೊದಲು ಬಂದಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಪಕ್ಕ ಇರುವಂಥ ಬೆಲ್ ಐಕನನ್ನು ಪ್ರೆಸ್ ಮಾಡಿ ನಮ್ಮ ತಂತ್ರಜ್ಞಾನ ಆಧಾರಿತ ಬೃಹತ್ ಕುಟುಂಬದ ಸದಸ್ಯರಾಗಿ. ಸ್ನೇಹಿತರೆ, ಅದಕ್ಕಾಗಿ ಮೊದಲು ಸ್ನ್ಯಾಪ್ಚಾಟ್ನ ಒಂದು ಸಪೋರ್ಟ್ಗೆ ನಾವು ಕಾಂಟ್ಯಾಕ್ಟ್ ಮಾಡಬೇಕು ಅಂದರೆ ಬ್ರೌಸರ್ನಲ್ಲಿ ಹೋಗಿಬಿಟ್ಟು ನಾವು ಬ್ರೌಸರ್ನ ಓಪನ್ ಮಾಡಿಬಿಟ್ಟು ನಾವು ಅವರ ಕಾಂಟ್ಯಾಕ್ಟ್ನ ಒಂದು ವೆಬ್ಸೈಟ್ನ ಸರ್ಚ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನೋಡ್ಬೋದು, ಇಲ್ಲಿ ನಾನು ಕ್ರೋಮ್ ಬ್ರೌಸರ್ನ ಓಪನ್ ಮಾಡಿದ್ದೀನಿ. ಮಾಡಿಬಿಟ್ಟು ಇಲ್ಲಿ ಕಾಂಟ್ಯಾಕ್ಟ್ ಸ್ನ್ಯಾಪ್ಚಾಟ್ ಸಪೋರ್ಟ್ ಅಂತ ಸರ್ಚ್ ಮಾಡ್ಕೋತೀನಿ. ಇಲ್ಲಿದೆ ನೋಡಿ, ಕಾಂಟ್ಯಾಕ್ಟ್ ಸ್ನ್ಯಾಪ್ಚಾಟ್ ಸಪೋರ್ಟ್ ಅಂತ ಈ ರೀತಿ ಸರ್ಚ್ ಮಾಡ್ಕೋಬೇಕು. ಸರ್ಚ್ ಮಾಡಿದ ನಂತರದಲ್ಲಿ ಇಲ್ಲಿ ಸ್ನ್ಯಾಪ್ಚಾಟ್ ಸಪೋರ್ಟ್ ಅಂತ ಒಂದು ವೆಬ್ಸೈಟ್ ಬರುತ್ತೆ. ಅಲ್ಲಿ ಅದ್ರ ಮೇಲೆ ನಾವು ಕ್ಲಿಕ್ ಮಾಡ್ಕೋಬೇಕಾಗತ್ತೆ. ಈ ರೀತಿ ಕ್ಲಿಕ್ ಮಾಡಿಬಿಟ್ಟು ಓಪನ್ ಮಾಡ್ಕೋಬೇಕು. ಮಾಡಿದ ನಂತರದಲ್ಲಿ ಇಲ್ಲಿ ಕೆಳಗಡೆ ಬಂದ್ಬಿಟ್ಟು ಇಲ್ಲಿ ಸಂಪೂರ್ಣವಾಗಿ ಈ ರೀತಿ ಸ್ಕ್ರೋಲ್ ಮಾಡಿಬಿಟ್ಟು ನೀಡ್ ಗೆಟ್ ಇನ್ ಟಚ್ ಅಂದರೆ ಕಾಂಟ್ಯಾಕ್ಟ್ ಅಸ್ ಅಂತ ನೀವು ಕ್ಲಿಕ್ ಮಾಡ್ಕೋಬೇಕು. ಇಲ್ಲಿ ಕಾಂಟ್ಯಾಕ್ಟ್ ಅಸ್ ಅಂತ ನೀವು ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ಸಬ್ಮಿಟ್ ರಿಕ್ವೆಸ್ಟ್ ಅಂದರೆ ಯಾವುದ್ರ ಬಗ್ಗೆ ನೀವು ರಿಕ್ವೆಸ್ಟ್ ಮಾಡ್ತಾ ಇದ್ದೀರಾ ಅಂತ ಇಲ್ಲಿ ಕೇಳ್ತಾ ಇದೆ. ಇಲ್ಲಿ ಎಲ್ಲ ರೀತಿಯ ಸಮಸ್ಯೆಗಳು ಇರುತ್ತೆ ಸ್ನೇಹಿತರೆ. ಇಲ್ಲಿ ಐ ಕಾಂಟ್ ಆಕ್ಸೆಸ್ ಮೈ ಅಕೌಂಟ್ ಅಂತ ನಾನು ಕ್ಲಿಕ್ ಮಾಡ್ಕೋತೀನಿ. ಅಂದರೆ ನಿಮ್ಮ ಒಂದು ಅಕೌಂಟ್ ಅನ್ನೋದು ರಿಕವರ್ ಆಗ್ತಾ ಇಲ್ಲ ಅಥವಾ ಲಾಗಿನ್ ಆಗ್ತಾ ಇಲ್ಲ ಅಂದ್ಕೊಳ್ಳಿ. ನೀವು ಲಾಗಿನ್ ಡೀಟೇಲ್ಸ್ನ ಮರ್ತೋಗಿದ್ರೆ ಅಂದ್ಕೊಳ್ಳಿ. ಅದಕ್ಕಾಗಿ ನಾನು ಇಲ್ಲಿ ಐ ಕಾಂಟ್ ಆಕ್ಸೆಸ್ ಮೈ ಅಕೌಂಟ್ ಅಂತ ಕ್ಲಿಕ್ ಮಾಡ್ಕೋತೀನಿ. ಮಾಡಿದ ನಂತರದಲ್ಲಿ ಇಲ್ಲಿ ಕೆಳಗಡೆ ಇಲ್ಲಿ ನೋಡ್ಬೋದು, ಈ ರೀತಿ ಕ್ಲಿಕ್ ಮಾಡ್ಕೊಳ್ಳಿ. ಮಾಡಿದ ನಂತರದಲ್ಲಿ ಇಲ್ಲಿ ಬೇರೆ ಬೇರೆ ಪ್ರಾಬ್ಲಮ್ಸ್ಗಳು ಕೂಡ ಇರುತ್ತೆ. ಇಲ್ಲಿ ಕೆಳಗಡೆ ಬಂದ್ಬಿಟ್ಟು ಒಂದು ಹೆಚ್ಚುವರಿ ಮಾಹಿತಿನ ನೀವು ಕೊಡಬೇಕಾಗುತ್ತೆ. ಇಲ್ಲಿ ಯಾವ ರೀತಿ ಅಂತ ಇಲ್ಲಿ ಐ ಸಿ ಆನ್ ಎರರ್ ಮೆಸೇಜ್ ಹ್ಯಾಂಡ್ ಲಾಗಿನ್ ಅಂತ ಈ ಆಪ್ಷನ್ ಬೇಕಾದ್ರೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಾಂದರೆ ಮೇಲ್ಗಡೆ ಬೇರೆ ಬೇರೆ ಆಪ್ಷನ್ಸ್ಗಳಿದೆ. ನಿಮಗೆ ಯಾವ ರೀತಿ ಸಮಸ್ಯೆಯನ್ನು ನೀವು ಫೇಸ್ ಮಾಡ್ತಾ ಇದ್ದೀರಾ ನೀವು ಅದನ್ನು ನೋಡಬೇಕಾಗುತ್ತೆ. ಐ ಫಾರ್ಗೆಟ್ ಮೈ ಪಾಸ್ವರ್ಡ್ ಅಂದರೆ ನೀವು ಪಾಸ್ವರ್ಡನ್ನು ಮರ್ತೋಗಿದ್ದೀರಾ ಅಂದರೆ ಅದನ್ನು ಕ್ಲಿಕ್ ಮಾಡ್ಕೋಬೇಕು. ಹಾಗೆ ಇಲ್ಲಿ ಬೇರೆ ಬೇರೆ ಆಪ್ಷನ್ಸ್ಗಳು ನೋಡೋದಕ್ಕೆ ಸಿಗ್ತಾ ಇದೆ. ಈ ರೀತಿ ಐ ಸಿ ಆನ್ ಎರರ್ ಅಂತ ಈ ಮೆಸೇಜ್ ಇಲ್ಲಿ ಎಸ್ ಅಥವಾ ನೋ ಅಂತ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ನೀವು ಇಲ್ಲಿಂದನೂ ಕೂಡ ನೀವು ಇಲ್ಲಿ ಏನೇನು ಅನ್ನೋದನ್ನು ಸಂಪೂರ್ಣವಾಗಿ ಕೊಟ್ಟಿದ್ದಾರೆ. ನಂತರದಲ್ಲಿ ನಾನು ಬೇರೆ ಆಪ್ಷನನ್ನು ತಗೋತೀನಿ. ಒಂದು ನಿಮಿಷ, ಇಲ್ಲಿ ನೋಡಿ, ನಾನು ಐ ಥಿಂಕ್ ಮೈ ಅಕೌಂಟ್ ವಾಸ್ ಕಾಂಪ್ರಮೈಸ್ಡ್ ಅಂತ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೋತೀನಿ. ಮಾಡಿಬಿಟ್ಟು ಇಲ್ಲಿ ಕ್ಲಿಕ್ ಹಿಯರ್ ಟು ಕಾಂಟ್ಯಾಕ್ಟ್ ಅವರ್ ಟೀಮ್ ಅಂತ ಇಲ್ಲಿ ಆಪ್ಷನ್ ಇದೆ. ನೀವು ಕೂಡ ಅದನ್ನೇ ಸೆಲೆಕ್ಟ್ ಮಾಡ್ಕೊಳ್ಳಿ. ಅಂದರೆ ನಿಮಗೆ ಕಾಂಟ್ಯಾಕ್ಟ್ ಮಾಡುವಂಥ ಒಂದು ಆಪ್ಷನ್ ಇಲ್ಲಿ ಬರುತ್ತೆ. ನಾನು ಕ್ಲಿಕ್ ಮಾಡ್ಕೊಂಡಿದ್ದೀನಿ. ಮಾಡಿದ ನಂತರದಲ್ಲಿ ಇಲ್ಲಿ ಆಲ್ರೆಡಿ ಇಲ್ಲಿ ಪ್ರಾಬ್ಲಮ್ ಏನು ಅಂತ ಸೆಲೆಕ್ಟ್ ಆಗಿದೆ. ಆಲ್ರೆಡಿ ನೋಡ್ಬೋದು. ಇಲ್ಲಿಂದ ಬೇಕಾದ್ರೆ ಚೇಂಜ್ ಕೂಡ ಮಾಡ್ಕೋಬೋದು. ಆಲ್ರೆಡಿ ಇಲ್ಲಿ ಪ್ರಾಬ್ಲಮ್ ಅನ್ನೋದು ಸೆಲೆಕ್ಟ್ ಆಗಿದೆ. ನಾನು ಚೇಂಜ್ ಮಾಡೋದಕ್ಕೆ ಹೋಗೋದಿಲ್ಲ, ಅದನ್ನೇ ಫಿಕ್ಸ್ ಮಾಡ್ತೀನಿ. ಈ ರೀತಿ ಅದನ್ನೇ ಫಿಕ್ಸ್ ಮಾಡ್ತೀನಿ. ಮಾಡಿದ ನಂತರದಲ್ಲಿ ಇಲ್ಲಿ ಸ್ವಲ್ಪ ಕೆಳಗಡೆ ಬಂದ್ಬಿಟ್ಟು ಇಲ್ಲಿ ಯೂಸರ್ ನೇಮ್ನ ಹಾಕಬೇಕಾಗುತ್ತೆ, ಅಥವಾ ನಮ್ಮ ಒಂದು ಯೂಸರ್ ನೇಮ್ ಅಥವಾ ನಮ್ಮ ಇಲ್ಲಿ ಮೊಬೈಲ್ ನಂಬರ್ ಹಾಕಿದ್ರು ಬರುತ್ತೆ ಸ್ನೇಹಿತರೆ. ಯೂಸರ್ ನೇಮ್ ನಿಮಗೆ ನೆನಪಿಲ್ಲ ಅಂದರೆ ನಿಮ್ಮ ಫೋನ್ ನಂಬರ್ನ ಹಾಕಿ. ನಂತರದಲ್ಲಿ ಇಲ್ಲಿ ಇಮೇಲ್ ಐ ಡಿ ಏನು ಹಾಕ್ತಾ ಇರ್ತೀರಾ, ಈ ಇಮೇಲ್ ಐ ಡಿ ಅನ್ನೋದು ನಿಮ್ಮ ಹತ್ರ ಯಾವ ಇಮೇಲ್ ಐ ಡಿ ಆನ್ ಇದೆ ಅದನ್ನು ಹಾಕಿ. ಯಾಕೆಂದರೆ ನೀವು ಅಲ್ಲಿ ಲಿಂಕ್ ಇರುವಂಥ ಇಮೇಲ್ ಐ ಡಿ ಹಾಕುವಂಥ ಅವಶ್ಯಕತೆ ಇಲ್ಲ. ನೀವು ಯಾವುದೇ ಇಮೇಲ್ ಐ ಡಿ ಹಾಕಿ, ಯಾಕೆಂದರೆ ಅದರ ಒಂದು ರಿಕವರಿ ಲಿಂಕ್ ಅನ್ನೋದು ನಮಗೆ ಅವರು ಕಳಿಸ್ತಾರೆ. ಅದಕ್ಕಾಗಿ ನಮ್ಮ ಫೋನಲ್ಲಿ ಆ್ಯಕ್ಟಿವ್ ಇರುವಂಥ ಇಮೇಲ್ ಐ ಡಿನ ನೀವು ಹಾಕಬೇಕಾಗುತ್ತೆ. ಯಾವುದೇ ಇಮೇಲ್ ಐ ಡಿ ಹಾಕಿ ಬರುತ್ತೆ, ಅದಕ್ಕೆ ಲಿಂಕ್ ಇರುವಂಥ ಇಮೇಲ್ ಐ ಡಿನೇ ಹಾಕಬೇಕಂತ ಏನಿಲ್ಲ. ಒಟ್ಟಾರೆಯಾಗಿ ನಿಮ್ಮ ಫೋನಲ್ಲಿ ಅದು ಇಮೇಲ್ ರಿಸೀವ್ ಆಗ್ತಾ ಇರಬೇಕು ಅಂತ ಇಮೇಲ್ ಐ ಡಿನ ನೀವು ಹಾಕಬೇಕಾಗುತ್ತೆ. ಹಾಕಿಬಿಟ್ಟು ಇಲ್ಲಿ ಕೆಳಗಡೆ ನೀವು ಫೋನ್ ನಂಬರ್ನ, ಈ ಫೋನ್ ನಂಬರ್ ಮಾತ್ರ ನೀವು ಆ ಒಂದು ಅಕೌಂಟ್ಗೆ ಲಿಂಕ್ ಇರುವಂಥ ಅಥವಾ ಅಸೋಸಿಯೇಟ್ ಇರುವಂಥ ಫೋನ್ ನಂಬರ್ನೇ ಹಾಕಬೇಕಾಗುತ್ತೆ. ಇಲ್ಲಿ ಕೆಳಗಡೆ ಕೊಟ್ಟಿದ್ದಾರೆ ನೋಡಿ, ನೀವು ಕಂಟ್ರಿ ಕೋಡ್ನೊಂದಿಗೆ ನಿಮ್ಮ ಫೋನ್ ನಂಬರ್ ಮಾತ್ರವಲ್ಲ ನಿಮ್ಮ ಒಂದು ದೇಶದ ಕೋಡ್ನೊಂದಿಗೆ ಹಾಕಿ ಅಂತ ಹೇಳ್ತಾ ಇದ್ದಾರೆ. ಅಂದರೆ +91 ಹಾಕಿಬಿಟ್ಟು ನಮ್ಮ ಫೋನ್ ನಂಬರ್ನ ಹಾಕಬೇಕಾಗುತ್ತೆ. ಅಲ್ಲಿ ನೋಡಿ, ಈ ರೀತಿ ನಾನು ಹಾಕಿದ್ದೀನಿ. +91 ಹಾಕಿಬಿಟ್ಟು ನಮ್ಮ ಒಂದು ಅಕೌಂಟ್ಗೆ ಲಿಂಕ್ ಇರುವಂಥ ಫೋನ್ ನಂಬರ್ನೇ ಹಾಕಬೇಕಾಗುತ್ತೆ. ಹಾಕಿಬಿಟ್ಟು ಕೆಳಗಡೆ ಒಂದು ಮೆಸೇಜ್ನ ಇಲ್ಲಿ ಕೊಟ್ಟಿದ್ದಾರೆ. ನಮಗೆ ಯಾವ ಸಮಸ್ಯೆ ಬಗ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ತಾ ಇದ್ರೆ ಆ ಒಂದು ಸಮಸ್ಯೆನ ಇಲ್ಲಿ ಎಕ್ಸ್ಪ್ಲೈನ್ ಮಾಡಬೇಕಾಗುತ್ತೆ. ನಾನು ಇಲ್ಲಿ ಐ ಹ್ಯಾವ್ ಫಾರ್ಗೆಟ್ ಮೈ ಲಾಗಿನ್ ಡೀಟೇಲ್ಸ್ ಅಂತ ಕ್ಲಿಕ್ ಮಾಡಿ ಬರೆದಿದ್ದೀನಿ. ನೀವು ಇಲ್ಲಿ ಬರೆದ್ಬಿಟ್ಟು ಸಬ್ಮಿಟ್ ಮಾಡ್ಕೋಬೇಕಾಗುತ್ತೆ. ಅಥವಾ ನೀವು ಅಕೌಂಟ್ ಬ್ಲಾಕ್ ಆಗಿದ್ರೆ ನಮ್ಮ ಅಕೌಂಟ್ ಇಸ್ ಬ್ಲಾಕ್ಡ್ ಅಂತ ನೀವು ಬರೆದ್ಬಿಟ್ಟು ನೀವು ಪ್ಲೀಸ್ ಅನ್ಬ್ಲಾಕ್ ಮೈ ಅಕೌಂಟ್ ಅಂತ ಈ ರೀತಿ ಬರೆದ್ರು ಬರುತ್ತೆ. ಈ ರೀತಿ ಸೆಂಡ್ ಅಂತ ಕ್ಲಿಕ್ ಮಾಡಿದ ನಂತರದಲ್ಲಿ ಸೆಂಡಿಂಗ್ ರಿಕ್ವೆಸ್ಟ್ ಅಂತ ಬರ್ತಾ ಇದೆ. ಸ್ವಲ್ಪ ವೇಟ್ ಮಾಡಿದ ಮೇಲೆ ನೀವು ವಿ ಗಾಟ್ ಯುವರ್ ರಿಕ್ವೆಸ್ಟ್ ಅಂದರೆ ನಮ್ಮ ಒಂದು ರಿಕ್ವೆಸ್ಟ್ನ ಅವರು ತೊಗೊಂಡಿದ್ದಾರೆ. ನಂತರದಲ್ಲಿ ನಮ್ಮ ಒಂದು ಹೆಸರಿನಿಂದ ಒಂದು ಟಿಕೆಟ್ ರೆಡಿ ಆಗಿರುತ್ತೆ. ನೋಡ್ಬೋದು, ಈ ರೀತಿ ಕಂಪ್ಲೇಂಟ್ನ ತೊಗೊಂಡಿದ್ದಾರೆ. ಅಂದರೆ ಟಿಕೆಟ್ ತೊಗೊಂಡಿದ್ದಾರೆ ಅಂದರೆ ನಮ್ಮ ಒಂದು ಪ್ರಾಬ್ಲಮಲ್ಲಿ ರಿಜಿಸ್ಟರ್ ಆಗಿರುತ್ತೆ ಸ್ನೇಹಿತರೆ. ಇಲ್ಲಿ ನೋಡ್ಬೋದು, ಈ ರೀತಿ ಒಂದು ಇಮೇಲ್ನಲ್ಲಿ ಅವರು ಕಳಿಸಿದ್ದಾರೆ. ಸ್ನ್ಯಾಪ್ಚಾಟ್ ಸಪೋರ್ಟ್ ಟಿಕೆಟ್ ಐ ಡಿ ಅಂದರೆ ಟಿಕೆಟ್ ಐ ಡಿ ಕೊಟ್ಟಿದ್ದಾರೆ ಅಂದರೆ ನಮ್ಮ ಒಂದು ಪ್ರಾಬ್ಲಮಲ್ಲಿ ರಿಜಿಸ್ಟರ್ ಆಗಿದೆ. ಆದಷ್ಟು ಬೇಗ ಅವರು ನಮ್ಮ ಪ್ರಾಬ್ಲಮ್ನ ಸಾಲ್ವ್ ಮಾಡಿಬಿಟ್ಟು ನಮ್ಮ ಒಂದು ಇಮೇಲ್ಗೆ ಅದರ ಒಂದು ಏನೇನಾಗಿದೆ ಅಂತ ಕಳಿಸ್ತಾರೆ.
ಈ ರೀತಿ ನಾವು ಸ್ನ್ಯಾಪ್ಚಾಟ್ನ ಒಂದು ಕಾಂಟ್ಯಾಕ್ಟ್ ಸಪೋರ್ಟ್ಗೆ ಒಂದು ಕಾಂಟ್ಯಾಕ್ಟ್ ಮಾಡಬಹುದು. ಹಾಗೆ ಸ್ನೇಹಿತರೆ ಕೊಟ್ಟಿರೋ ಮಾಹಿತಿ ಸಂಪೂರ್ಣ ಮತ್ತು ನಿರೂಪಣೆ ಮಾಡಿದೆ ಶೈಲಿ ಉತ್ತಮ ಅಂತ ಅನಿಸಿದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಇದ್ರ ಬಗ್ಗೆ ಸಮಸ್ಯೆಗಳು ಡೌಟ್ಗಳಿದ್ರೆ ಕಮೆಂಟಲ್ಲಿ ಅವಶ್ಯವಾಗಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ಇದೇ ಇರ್ತೀನಿ, ಮುಂದೆ ಬರ್ತೀವಿ. ಎಲ್ಲಿವರೆಗೂ ಟೇಕ್ ಕೇರ್.